ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲಿಗೆ ಸ್ವಾಗತ. ಇವತ್ತು ಈ ಸೀಸನ್ಗೆ ತಕ್ಕಂತೆ ನಮ್ಮ ಅಮ್ಮನ ಸ್ಟೈಲಲ್ಲಿ ನಾನೊಂದು ರಸಮ್ ಮಾಡ್ತಾ ಇರೋದು. ನಮ್ಮ ಅಮ್ಮ ಮಾಡ್ತಾ ಇರುವಳು ಈ ರೀತಿಯ ರಸಮ್. ಯಾಕಂದರೆ ಈ ಬಿಸಿ ಬಿಸಿ ವೈಟ್ ರೈಸ್ ಮಾಡಿಕೊಂಡಾಗ ನಮಗೆ ಸಿಂಪಲ್ಲಾಗಿ ಊಟ ಮಾಡಬೇಕನ್ಸುತ್ತೆ, ಸೈಡ್ ಡಿಶ್ ಏನು ಬೇಕನ್ಸೋದಿಲ್ಲ. ಆವಾಗ ಈ ಒಂದು ರಸಮ್ಮು ವೈಟ್ ರೈಸ್ ಇತ್ತಂದರೆ ಸಾಕು, ಆ ದಿನದ ಊಟನೇ ಸೂಪರಾಗಿರುತ್ತೆ. ಇದನ್ನು ನಾವು ಲೋಟದಲ್ಲಿ ಹಾಕ್ಕೊಂಡು ಕುಡಿತೀವಿ, ಅಷ್ಟು ರುಚಿ ಕೊಡುತ್ತೆ. ಒಮ್ಮೆ ಮಾಡಿದರೆ ರಸಮ್ ಅಂದರೆ ಹೀಗಿರಬೇಕು, ಈ ರುಚಿಯನ್ನು ನೀವು ಖಂಡಿತ ಮರೆಯಲ್ಲ. ಅಷ್ಟು ಇಷ್ಟಪಟ್ಟು ಮತ್ತೆ ನೀವು ರಸಮ್ ಮಾಡಬೇಕನ್ಸಿದ್ರೆ ಇದೇ ರೀತಿ ಮಾಡ್ಕೊಳ್ತೀರಿ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು. ಒಂದು 4 ಟೊಮೆಟೊವನ್ನು ನಾನು ಚೆನ್ನಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಬೇಯಲಿಕ್ಕಿಟ್ಟಿದ್ದೆ. ಇದನ್ನು 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದೀಗ ಬೆಂದ ನಂತರ ನಾನು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೆ, ತಣ್ಣಗೆ ಕೂಡ ಆಗಿದೆ. ಈಗ ಮಿಕ್ಸಿ ಬೌಲೆಲ್ಲ ಹಾಕ್ಕೊಳ್ಳೋಣ. ಸುಮಾರು ಜನ ಕಮೆಂಟಲ್ಲಿ ತಿಳಿಸಿದರು, ತಕ್ಷಣಕ್ಕೆ ಮಾಡ್ಕೊಳ್ಬೇಕು ಅನಿಸಿದ ತಕ್ಷಣ ಒಂದು ರೆಸಿಪಿ ರಸಮನ್ನು ಹೇಳಿ ಅಂತ ಹೇಳಿದರು. ಈ ರೀತಿ ರಸಮ್ ಮಾಡ್ಕೊಳ್ಳಿ, ಬಿಸಿ ಬಿಸಿ ವೈಟ್ ರೈಸ್ ಒಂದು ಇತ್ತಂದರೆ ಮತ್ತು ನಮ್ಮ ಸೈಡ್ ಡಿಶ್ಶು ಬೇಕನ್ಸಲ್ಲ. ಇದು ಒಂದೇ ರಸಮಲ್ಲಿ ಊಟ ಮಾಡ್ಬೋದು. ನಾವು ಲೋಟದಲ್ಲಿ ಹಾಕ್ಕೊಂಡು ಕುಡಿಯುವಷ್ಟು ರುಚಿ ಕೊಡುತ್ತೆ ಇದು. ನೀವು ಖಂಡಿತ ಒಮ್ಮೆ ಮಾಡಿದರೆ ಇದರ ರುಚಿನೇ ಮರೆಯಲ್ಲ, ಅಷ್ಟು ಇಷ್ಟಪಟ್ಟು ಎಲ್ಲರೂ ಇದನ್ನು ಮಾಡ್ಕೊಳ್ತಾರೆ. ಈಗ ಮಿಕ್ಸಿ ಬೌಲಲ್ಲಿ ಹಾಕಿದ್ದೆ. ನಂತರ 1 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು, 1/4 ಚಮಚ ಜೀರಿಗೆಯನ್ನು ಹಾಕ್ತಾಯಿದ್ದೆ. ನೋಡಿ, ಇವು 3 ಹಾಕಿ ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕೀಗ. ಅದು ರುಬ್ಬಿದ ತಕ್ಷಣ ನಾನಿಲ್ಲಿ ಒಂದು ಪಾತ್ರೆಗೆ 2 ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕಿ ಸಾಸಿವೆ, ಜೀರಿಗೆ, 1 ಒಣಮೆಣಸಿನ್ಕಾಯನ್ನು ಹಾಕಿದ್ದೆ. ಇದನ್ನು ಚೆನ್ನಾಗಿ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಳೋಣ. ನಂತರ ಸ್ವಲ್ಪ ಜಜ್ಜಿದಂಥ 5-6 ಎಸಳು ಬೆಳ್ಳುಳ್ಳಿಯನ್ನು ಹಾಕಿದ್ದೆ. ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೆ ನಾನಿಲ್ಲಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ. ಈಗ 1 ಚಿಟಿಕೆ ಆಗುವಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೆ. ಈಗ ಇದನ್ನು ಚೆನ್ನಾಗಿ ಒಗ್ಗರಣೆನೂ ಕೂಡ ರೆಡಿಯಾಗಿದೆ. ಈಗ ರುಬ್ಬಿಟ್ಕೊಂಡಂಥ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೆ. ನೋಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ರಸಮ್ ಪುಡಿಯನ್ನು ಹಾಕ್ಕೊಳ್ತಾ ಇರೋದು ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ. ಈಗ ರಸಮ್ ಪುಡಿಯನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಮಾಡ್ತಾ ಇರೋ ಸಾರು ಅಂದರೆ 1-1.5 ಲೀಟ್ರ್ ಆಗುವಷ್ಟು ಸಾರಿದೆ. ಇದಕ್ಕೊಂದು 2-2.5 ಸ್ಪೂನ್ ಆಗುವಷ್ಟು ರಸಮ್ ಪುಡಿಯನ್ನು ಹಾಕಿದ್ದೆ. ನೀವು ಯಾವುದೇ ರಸಮ್ ಪುಡಿಯನ್ನು ಹಾಕ್ಕೊಳ್ಬೋದು ಇಲ್ಲಿ. ಇದೇ ರೀತಿ ಒಮ್ಮೆ ಮಾಡಿ ಮತ್ತು ಜೀರಿಗೆ, ಕೊತ್ತಂಬರಿ ಕಾಳು ಹಾಕಿ ರುಬ್ಕೊಂಡ್ರೆ ಅದ್ರ ಟೇಸ್ಟು ಕೂಡ ಸಖತ್ತಾಗೆ ಬರುತ್ತೆ. ಖಂಡಿತ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ಈ ಒಂದು ರಸಮನ್ನು ಖಂಡಿತ ಊಟ ಮಾಡುವಾಗ ಒಂದು ಅಗಳ ಅನ್ನನೂ ಇರಲ್ಲ. ಮತ್ತು ಈ ರಸಮನ್ನು ನಾವು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಯುವಷ್ಟು ರುಚಿ ಕೊಡುತ್ತೆ. ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೆ ನಾನು, ಒಂದು ಸಣ್ಣ ಪೀಸ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕಿದ್ದೆ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸಾರಿಗೆ 1000 ಕುದಿ ಅಂತ ಹೇಳ್ತಾರೆ, ಆ ಥರ ಅದನ್ನು ಕುದಿಸ್ಕೊಳ್ಬೇಕು ನಾವು. ನೋಡಿ, ಈಗ ಕುದೀತಾ ಇದೆ. ಲಾಸ್ಟಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೆ. ನೋಡಿ, ಹಾಕಿಬಿಟ್ಟು ಮುಚ್ಚಿಬಿಟ್ಟು ಇದನ್ನು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ರಸಮು ರೆಡಿಯಾಗಿದೆ. ನೀವು ಒಮ್ಮೆ ಇದನ್ನು ತಯಾರು ಮಾಡಿ ಇನ್ನೊಬ್ಬರಿಗೆ ಹಾಗೆ ನೀವು ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರೆದು ಇನ್ನೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ನಾನು ಸಿಂಪಲ್ಲಾಗಿರುವಂಥ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೇನೆ. ಥ್ಯಾಂಕ್ ಯು.